ಹಲೋ ಫ್ರೆಂಡ್ಸ್, ನಾನು ಶಾರದಾ. ವೆಲ್ಕಮ್ ಟು ಮೈ ಚಾನೆಲ್ ಲರ್ನ್ ಸೈನ್ಸ್. ಸೊ ನಿಮ್ಗಾಗಲೇ ಐಡಿಯಾ ಬಂದಿರುತ್ತಲ್ವ, ನಾನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಗ್ಗೆ ಡೀಲ್ ಮಾಡ್ತಾ ಇದ್ದೀನಿ. ಸೊ ಈ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಬಗ್ಗೆ ಫಸ್ಟ್ ವಿಡಿಯೋದಲ್ಲಿ ನಾವು ಏನು ಕಲ್ತ್ವಿ ಹೇಳಿ, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಲ್ವಾ. ಫಿಸಿಕಲ್ ಪ್ರಾಪರ್ಟೀಸ್ ಆದಮೇಲೆ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕಲ್ತಿರೋದು ನೇಚರ್ ಆಫ್ ನಾನ್ ಮೆಟಲ್ಸ್ ಮತ್ತು ಕೆಲವೊಂದು ಎಕ್ಸೆಪ್ಷನ್. ಯಾಕೆ ನಾವು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು ಫಿಸಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕೆಲವೊಂದು ಎಕ್ಸೆಪ್ಷನ್ಸ್ನ ಓದಿದ್ವಿ. ಸೊ ಅದಕ್ಕೆ ನಾವು ಈಗ ಕೆಮಿಕಲ್ ಪ್ರಾಪರ್ಟೀಸ್ ಓದೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಕೆಮಿಕಲ್ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ನಾವು ಎಲಿಮೆಂಟ್ಸನ್ನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸಲ್ಲಿ ಡಿವೈಡ್ ಮಾಡೋದಕ್ಕೆ ಸಾಧ್ಯ. ಓಕೆ, ರೈಟ್. ಸೊ ಈ ವಿಡಿಯೋದಲ್ಲಿ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸಲ್ಲಿ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಅದ್ಯಾವುದಂದರೆ ಆಕ್ಷನ್ ಆಫ್ ಏರ್. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಇದು ಇವತ್ತಿನ ಟಾಪಿಕ್. ಈ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸಲ್ಲಿ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಕ್ಷನ್ ಆಫ್ ಏರ್. ಅಂದರೆ ಗಾಳಿ ಜೊತೆ ರಿಯಾಕ್ಟ್ ಆದಾಗ, ಅಥವಾ ಏರ್ ಅಂತ ನಾವು ಜನರಲ್ ಆಗಿ ಕರೆಯೋ ಬದಲು ವಿತ್ ಆಕ್ಸಿಜನ್ ಅಂತ ಕರಿಬೋದು. ಆಕ್ಸಿಜನ್, ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಯಾವ ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಕೆಮಿಕಲ್ ಪ್ರಾಪರ್ಟಿನ ಓದ್ತಾ ಇದ್ದೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಲ್ಲಿ ಫಸ್ಟ್ ಒನ್ ಆಕ್ಷನ್ ಆಫ್ ಏರ್. ಸೊ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್? ಓಕೆ, ಸೊ ಈಗ ನೋಡಿ, ನಾವೆಲ್ಲ ದೀಪಾವಳಿ ಟೈಮಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅಂತ ಸಿಗುತ್ತೆ. ಮೆಗ್ನೀಷಿಯಂ ರಿಬ್ಬನ್ ಅದು 1 ಮೀಟರ್ ಲೆಂತ್ ಇರುತ್ತಲ್ವಾ. ಸೊ ಅದನ್ನು ನಾವು ಸುಟ್ಟೆ ಅದು ಒಂಥರ ಲೈಟ್ ಬರುತ್ತಲ್ವ, ಡ್ಯಾಸ್ಲಿಂಗ್ ಲೈಟ್ ಬರುತ್ತೆ. ಸೊ ಈ ಮೆಗ್ನೀಷಿಯಂ ರಿಬ್ಬನ್ನು ಆಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಟ್ಟು ಬರ್ನ್ ಆಗುತ್ತೆ. ಮೆಗ್ನೀಷಿಯಂ ರಿಬ್ಬನ್ನು ಅದು ಪಟಾಕಿಯಲ್ಲಿ ಅದು ಒನ್ ಟೈಪ್ ಆಫ್ ಕ್ರ್ಯಾಕರ್ಸ್ ಅಂತ ಹೇಳಿಬಿಟ್ಟು. ಓಕೆ, ಆ ಮೆಗ್ನೀಷಿಯಂ ನೀವೆಲ್ಲ ನೋಡಿರ್ತೀರಾ. ಆ ಮೆಗ್ನೀಷಿಯಂ ರಿಬ್ಬನ್ನು ಉದ್ದ ಇರುತ್ತೆ, 1 ಮೀಟರ್ ಲೆಂತ್ ಆ ಥರ ಇರುತ್ತೆ. ಸೊ ಮೆಗ್ನೀಷಿಯಂ ರಿಬ್ಬನ್ನು ಬರ್ನ್ ಮಾಡಿದಾಗ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಮೆಗ್ನೀಷಿಯಂ ಆಕ್ಸೈಡ್ MgO2 ಅಂತ ಫಾರ್ಮ್ ಆಗುತ್ತೆ. ಓಕೆ, ಸೊ ಮೆಗ್ನೀಷಿಯಂ ಆಕ್ಸೈಡ್, MgO2 ಅಲ್ಲ, ಓನ್ಲಿ MgO, ಮೆಗ್ನೀಷಿಯಂ ಆಕ್ಸೈಡ್. ಆಕ್ಸೈಡ್ MgO. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್. ನಾವು ದಿನನಿತ್ಯ ಜೀವನದಲ್ಲಿ ಯಾವ ಥರ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂದರೆ ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆ, ಅದು ಲೈಟ್ ಬರುತ್ತೆ. ಓಕೆ, ನೀವೆಲ್ಲ ನೋಡಿರ್ತೀರಾ. ಸೊ ಈಗ ನೆಕ್ಸ್ಟ್ ಜನರಲ್ ಆಗಿ ಹೇಳಬೇಕು ಅಂದರೆ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ನೋಡಿ. ಕಾಪರ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್, CuO. ಇದು CuO ಅಂದರೆ ಕಾಪರ್ ಆಕ್ಸೈಡ್. ಈ ಕಾಪರ್ ಆಕ್ಸೈಡ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಬ್ಲ್ಯಾಕ್ ಕಲರ್ ಆರ್ ಬ್ಲ್ಯಾಕ್ ಆಕ್ಸೈಡ್ ಅಂತಾನೂ ಕರೀತಾರೆ ಇದನ್ನ. ಓಕೆನಾ? ಸೊ ಕಾಪರ್ ಇಸ್ ಅ ಮೆಟಲ್, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ಆಕ್ಸೈಡ್ ಅಂತ ಫಾರ್ಮೇಷನ್ ಆಗುತ್ತೆ. ಈಗ ನಮ್ಮ ಮನೆಯಲ್ಲೆಲ್ಲ ನಾವು ಕಾಪರ್ ಯುಟೆನ್ಸಿಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ, ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ದಿಸ್ ಇಸ್ ಅ ಕಾಪರ್ ಕೋಟಿಂಗ್ ಇದೆ ಒಳಗಡೆ, ಈ ಗ್ಲಾಸ್ ಒಳಗಡೆ ಕಾಪರ್ ಕೋಟಿಂಗ್ ಇದೆ. ಇದು ನೋಡಿ, ಇದು ತುಂಬಾ ಡಲ್ ಆಗಿದೆ ನೋಡಿ. ಈ ಗ್ಲಾಸ್ ತುಂಬಾನೇ ಡಲ್ ಆಗಿದೆ ಅಲ್ವಾ. ಸೊ ನಿಮ್ಗೆ ಇನ್ನೂ ಒಂದು ಗ್ಲಾಸ್ ತೋರಿಸ್ತೀನಿ ನೋಡಿ. ಇದು ನೋಡಿ ಎಷ್ಟು ಶೈನಿಂಗ್ ಇದೆ ಅಲ್ವಾ. ಈ ಕಾಪರ್ ಕೋಟಿಂಗ್ ಒಳಗಡೆ ಕಾಪರ್ ಕೋಟಿಂಗ್ ಇದೆ, ಇದು ಎಷ್ಟು ಶೈನಿಂಗ್ ಇದೆ ನೋಡಿ. ಇಲ್ಲಿ ಆಕ್ಸೈಡ್ ಫಾರ್ಮೇಷನ್ ಇಲ್ಲ, ಕಾಪರ್ ಆಕ್ಸೈಡ್ ಒಳಗಡೆ ಫಾರ್ಮೇಷನ್ ಆಗಿಲ್ಲ. ಇಲ್ಲಿ ನೋಡಿ, ಇದು ಎಷ್ಟು ಡಲ್ ಅನಿಸ್ತಾ ಇದೆ. ಇಲ್ಲಿ ಕಾಪರ್ ಆಕ್ಸೈಡ್ ಫಾರ್ಮೇಷನ್ ಆಗಿದೆ. ಇದು ವಿತೌಟ್ ಕಾಪರ್ ಆಕ್ಸೈಡ್ ಇದೆ ಅಲ್ವಾ, ಲೇಯರ್ ವಿತೌಟ್ ಕಾಪರ್ ಆಕ್ಸೈಡ್. ಸೊ ಇದನ್ನೇ ನಾವು ಹಾಗೆ ಗಾಳಿಗೆ ಇಟ್ರೆ, ಓಪನ್ ಅಲ್ಲಿ ಇಟ್ರೆ ಅದೇನಾಗುತ್ತೆ, ಇದನ್ನು ಇದೇ ತರ ಡಲ್ ಆಗುತ್ತೆ. ವೈ? ಬಿಕಾಸ್ ಯಾಕೆ ಆ ತರ ಡಲ್ ಆಗುತ್ತೆ ಅಂದ್ರೆ ಕಾಪರ್ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಓಕೆ, ಕಾಪರ್ ಆಕ್ಸೈಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ, ಅದಕ್ಕೆ ಅದು ಶೈನಿಂಗ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ.
ಓಕೆ ರೈಟ್. ಸೊ ಇದೇ ಥರ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮಗೆ. ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ವೆಸಲ್ಸ್ ನಾವು ಯೂಸ್ ಮಾಡ್ತೀವಲ್ವಾ. ಎಲ್ ಅಂದರೆ ಅಲ್ಯೂಮಿನಿಯಂ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಇದನ್ನು ನಾವು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಕಾಪರ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಈ ಆಕ್ಸೈಡ್ಸ್ ಇದೆ ಅಲ್ವಾ, ಕಾಪರ್ ಆಕ್ಸೈಡ್ಸ್, ಅಲ್ಯೂಮಿನಿಯಂ ಆಕ್ಸೈಡ್ಸ್. ಸೊ ಬೇಸಿಕಲಿ ಮೆಟಲ್ ಆಕ್ಸೈಡ್ಸ್ ಆಕ್ಚುಲಿ ಇವು ಬೇಸಿಕ್ ಇನ್ ನೇಚರ್, ಬೇಸಿಕ್ ಆಗಿರುತ್ತೆ. ಈಗ ಬೇಸಿಕ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಬೇಸಿಕ್? ಈಗ ಫಾರ್ ಎಕ್ಸಾಂಪಲ್ ನಮಗೆ pH ಸ್ಕೇಲ್ ಗೊತ್ತಾ? pH ಅಂತ ಹೇಳ್ತೀವಿ. pH ಅಂದ್ರೆ ಪೊಟೆನ್ಸ್ ಆಫ್ ಹೈಡ್ರೋಜನ್, ಅಂದರೆ ನಮ್ಮ ಹೈಡ್ರೋಜನ್ ಅಯಾನ್ಸ್ ಬೇಸಿಸ್ ಮೇಲೆ ನಾವು ಆಸಿಡ್ ಒಂದು ಸಬ್ಸ್ಟೆನ್ಸ್ ಆಸಿಡ್, ಬೇಸ್ ಅಥವಾ ನ್ಯೂಟ್ರಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ pH ಈ ಬೇಸಿಕ್ಗೆ ಅಬೌವ್ 7 ಇರುತ್ತೆ, ಅಬೌವ್ 7. ಸೊ pH ಸ್ಕೇಲ್ ಬಂದ್ಬಿಟ್ಟು 0 to 14. ಸೊ ಬೇಸಿಕ್ ನೇಚರ್ ಅಂದರೆ pH ವಿಲ್ ಬಿ ಅಬೌವ್ 7 ಅಂತ ಅರ್ಥ. ಆದರೆ ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ಎರಡೂ ನೇಚರ್ ಅನ್ನು ತೋರಿಸುತ್ತೆ. ಅಂದರೆ ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ಏನಾಗಿರುತ್ತೆ, ಅವು ಬೇಸಿಕ್ ಆಗೂ ಇರುತ್ತೆ ಮತ್ತೆ ಅಸಿಡಿಕ್ ನೇಚರು ಇರುತ್ತೆ. ಅದಕ್ಕೆ ಎರಡು ನೇಚರ್ ಇರುತ್ತೆ, ಬೋತ್ ಬೇಸಿಕ್ ಅಂಡ್ ಅಸಿಡಿಕ್ ನೇಚರ್. ಆ ಟೈಪ್ ಆಫ್ ಮೆಟಲ್ ಆಕ್ಸೈಡ್ಸ್ ಇಂದ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ ಏನು? ಮೆಟಲ್ ಆಕ್ಸೈಡ್ಸ್ ವಿಚ್ ಹ್ಯಾವ್ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ನೇಚರ್, ಅಸಿಡಿಕ್ ಅಂಡ್ ಬೇಸಿಕ್ ಪ್ರಾಪರ್ಟಿ. ಆ ಆಕ್ಸೈಡ್ಸ್ ಆ ಮೆಟಲ್ ಆಕ್ಸೈಡ್ಸ್ ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ದೇ ಪೊಸೆಸ್ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ನೇಚರ್. ಓಕೆ, ಆ ಆಸಿಡ್ಸ್ ಅನ್ನ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಅಲ್ವಾ ಅಲ್ಯೂಮಿನಿಯಂ ಆಕ್ಸೈಡ್. ಇದು HCl ಅಂದ್ರೆ ಏನು ಹೇಳಿ? ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ವಾ ಇದು. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ? ಅಲ್ಯೂಮಿನಿಯಂ ಕ್ಲೋರೈಡ್ ಟು AlCl3 ಮತ್ತೆ H2 ಅಂದ್ರೆ ವಾಟರ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ನೋಡಿ, ಅಲ್ಯೂಮಿನಿಯಂ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಈ ರಿಯಾಕ್ಷನ್ ಅಲ್ಲಿ. ಅಂದ್ರೆ ಅಲ್ಯೂಮಿನಿಯಂ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ಬೇಸ್. ಈ ರಿಯಾಕ್ಷನ್ ಅಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬೇಸ್ ಆಗಿ ಆಕ್ಟ್ ಮಾಡ್ತಾ ಇದೆ, ಮತ್ತೆ ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ವಾಟರ್ ಫಾರ್ಮೇಶನ್ ಆಗ್ತಾ ಇದೆ. ಓಕೆ, ಇನ್ನೂ ಒಂದು ರಿಯಾಕ್ಷನ್ ನಿಮಗೆ ತೋರಿಸ್ತೀನಿ ನೋಡಿ. Al2O3 ಪ್ಲಸ್ NaOH gives rise to 2NaAlO2 ಪ್ಲಸ್ H2O. ಇಲ್ಲಿ ನೋಡಿ, ಈ ಸೇಮ್ ಅಲ್ಯೂಮಿನಿಯಂ ಆಕ್ಸೈಡ್ ಈಗ ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್, NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಇದು ಬೇಸ್. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಅ ಆಸಿಡ್, ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್. ಓಕೆ, ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ, ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ. ಅಂದ್ರೆ ಈ ರಿಯಾಕ್ಷನ್ ಅಲ್ಲಿ ಅಲ್ಯೂಮಿನಿಯಂ ಯಾವ ತರ ಆಕ್ಟ್ ಮಾಡ್ತಾ ಇದೆ? ಇಟ್ ಈಸ್ ಆಕ್ಟಿಂಗ್ ಆಸ್ ಅ acid. It is having acidic nature. It is showing acidic nature in this reaction. Okay, ಇಲ್ಲಿ acidic nature ತೋರಿಸ್ಬಿಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನ್ ಫಾರ್ಮೇಶನ್ ಆಗ್ತಾ ಇದೆ? ಸೋಡಿಯಂ ಅಲ್ಯೂಮಿನೇಟ್ 2NaAlO2 ಅಂದ್ರೆ ಈ ಕಾಂಪೌಂಡ್ ಅನ್ನ ನಾವು ಸೋಡಿಯಂ ಅಲ್ಯೂಮಿನೇಟ್ ಅಂತ ಕರಿತೀವಿ. So this is Al2O3, that is aluminum oxide is one of the amphoteric oxide ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಬೇಸ್ ತರ ಆಕ್ಟ್ ಮಾಡ್ತಾ ಇದೆ, ಈ ರಿಯಾಕ್ಷನ್ ಅಲ್ಲಿ ಆಸಿಡ್ ತರ ಆಕ್ಟ್ ಮಾಡ್ತಾ ಇದೆ. ಓಕೆ, ರೈಟ್. ಮತ್ತೆ ಇನ್ನೂ ಒಂದು ಪಾಯಿಂಟ್ ಏನಂದ್ರೆ, ಇಲ್ಲಿ ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ಜನರಲ್ ಆಗಿ ಹೇಳ್ಬೇಕಂದ್ರೆ ದೇ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಅಂದ್ರೆ ಏನು ಹೇಳಿ? ಅವು ವಾಟರ್ ಅಲ್ಲಿ ಡಿಸಾಲ್ವ್ ಆಗಲ್ಲ. ಇನ್ಸಾಲ್ಯುಬಲ್ ಇನ್ ವಾಟರ್.
ಆದರೆ ಕೆಲವೊಂದು ಆಕ್ಸೈಡ್ಸ್ ಇದಾವೆ, ಸೊ ಅವು ಡಿಸಾಲ್ವ್ ಆಗಿಬಿಟ್ಟು ಅಲ್ಕಲೀಸ್ ಅಂತ ಫಾರ್ಮೇಶನ್ ಆಗುತ್ತೆ. ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ ಆಗಲ್ಲ, ಆದರೆ ಕೆಲವೊಂದು ಮೆಟಲ್ ಆಕ್ಸೈಡ್ಸ್ ಹೇಳ್ತೀನಿ ನೋಡಿ ಇಲ್ಲಿ. Na2O ಸೋಡಿಯಂ ಆಕ್ಸೈಡ್. Na2O ಅಂದರೆ ಸೋಡಿಯಂ ಆಕ್ಸೈಡ್. ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅದೇನಾಗುತ್ತೆ ನೋಡಿ, 2NaOH. NaOH ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಆಕ್ಸೈಡ್ ರಿಯಾಕ್ಟಿಂಗ್ ವಿತ್ ವಾಟರ್ ಟು ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಹೈಡ್ರಾಕ್ಸೈಡ್ ಇದು ಬೇಸ್, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಲ್ಕಲಿ. ಓಕೆ, ಬೇಸ್ ಅಥವಾ ಅಲ್ಕಲಿ ಅಂತಾನು ಹೇಳ್ಬೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. K2O. K2O ಅಂದ್ರೆ ಕೆ ಅಂದ್ರೆ ಪೊಟ್ಯಾಷಿಯಂ, ರೈಟ್? ಪೊಟ್ಯಾಷಿಯಂ ಆಕ್ಸೈಡ್. ಪೊಟ್ಯಾಷಿಯಂ ಆಕ್ಸೈಡ್ ಅದು ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಏನ್ ಫಾರ್ಮೇಶನ್ ಆಗುತ್ತೆ? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. OH ಇದೆ ಅಲ್ವಾ, OH ಅಂದ್ರೆ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಇದನ್ನು ಬೇಸ್ ಅಥವಾ ಅಲ್ಕಲಿ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ನೋಡಿ, ಮೆಟಲ್ ಆಕ್ಸೈಡ್ ಸಚ್ ಆಸ್ ಸೋಡಿಯಂ ಆಕ್ಸೈಡ್ ಮತ್ತೆ ಪೊಟ್ಯಾಷಿಯಂ ಆಕ್ಸೈಡ್ ಇವೆರಡು ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ರೆಸ್ಪೆಕ್ಟಿವ್ ಅಲ್ಕಲೀಸ್ ಫಾರ್ಮೇಶನ್ ಆಗುತ್ತೆ. ಸೋಡಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಪೊಟ್ಯಾಷಿಯಂ ಆಕ್ಸೈಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಶನ್ ಆಗುತ್ತೆ, ರೈಟ್? ಓಕೆ, ಸೊ ನೆಕ್ಸ್ಟ್ ನೇಚರ್ ಆಫ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಹೇಳಬೇಕು ಅಂದರೆ, ಈಗ ಎಲ್ಲ ಮೆಟಲ್ಸ್, ಈಗ ನಾವು ಈ ಟಾಪಿಕ್ ಅಲ್ಲಿ ಓದಿದ್ವಿ, ಲೈಕ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಮೆಟಲ್ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ ಅಂತ. ಈಗ ಕೆಲವೊಂದು ಮೆಟಲ್ಸ್ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಆಕ್ಸಿಜನ್ ಜೊತೆ, ಕೆಲವೊಂದು ಮೆಟಲ್ಸ್ ಸ್ಲೋ ಆಗಿ ರಿಯಾಕ್ಷನ್ ಆಗುತ್ತೆ. ಓಕೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ. ಈ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ತುಂಬಾ ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ. ಓಕೆ, ಎಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಅಂದ್ರೆ, ಈಗ ನಾವು ಆ ಸೋಡಿಯಂ ಅಂಡ್ ಪೊಟ್ಯಾಷಿಯಂನ ನಾವು ಗಾಳಿಗೆ ಎಕ್ಸ್ಪೋಸ್ ಮಾಡಿದ್ರೆ ಅದು ಫೈರ್ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಬೆಂಕಿ ಹಚ್ಕೊಳ್ಳುತ್ತೆ. ಓಕೆ, ಸೊ ವೆನ್ ವಿ ಎಕ್ಸ್ಪೋಸ್ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ಮೆಟಲ್ ಟು ಏರ್ ಆರ್ ಆಕ್ಸಿಜನ್, ಈ ಆಕ್ಸಿಜನ್ ಜೊತೆ ಇಟ್ರೆ ವಿತೌಟ್ ಎನಿ ಫೈರ್ ನಾವು ಇಟ್ರು ಅದೇನಾಗುತ್ತೆ, ಫೈರ್ ಹಚ್ಕೊಳ್ಳುತ್ತೆ, ಬೆಂಕಿ ಹಚ್ಕೊಳ್ಳುತ್ತೆ. ಓಕೆ, ರೈಟ್? ಅಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಆಗುತ್ತೆ ಈ ಪೊಟ್ಯಾಷಿಯಂ ಅಂಡ್ ಸೋಡಿಯಂ. ಅದಕ್ಕೆ ಈ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ಮೆಟಲ್ಸ್ ನ ನಾವು ಪ್ರಿಸರ್ವ್ ಮಾಡ್ತೀವಿ ಇನ್ ಕೆರೋಸಿನ್. ಕೆರೋಸಿನ್ ಆಯಿಲ್ ಅಲ್ಲಿ ನಾವು ಈ ಪೊಟ್ಯಾಷಿಯಂ ಅಂಡ್ ಸೋಡಿಯಂ ಮೆಟಲ್ ನ ಪ್ರಿಸರ್ವ್ ಮಾಡ್ತೀವಿ. ಯಾಕೆ ಪ್ರಿಸರ್ವ್ ಮಾಡ್ತೀವಿ ಅಂದ್ರೆ, ವೈ? ಬಿಕಾಸ್ these metals are vigorously reactive or their reactivity is very fast. Okay, in presence of oxygen. ಅದಕ್ಕೆ we will preserve these metals in kerosene oil. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಯಾವ ಥರ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ, ಮತ್ತೆ ಆಂಫೋಟೆರಿಕ್ ಆಕ್ಸೈಡ್ಸ್ ಅಂದ್ರೆ ಏನು, ಅದು ಯಾವ ಥರ ಆಸಿಡ್ ಜೊತೆ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ, ಮತ್ತೆ ಮೆಟಲ್ ಆಕ್ಸೈಡ್ಸ್ ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಬೇಸಿಸ್ ಫಾರ್ಮೇಶನ್ ಆಗುತ್ತೆ. ಇದೆಲ್ಲ ನಾವು ದಿಸ್ ಆಲ್ ಕಮ್ಸ್ ಅಂಡರ್, ಇದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಆಕ್ಷನ್ ಆಫ್ ಏರ್ ಅಥವಾ ಮೆಟಲ್ ಆಕ್ಸೈಡ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಯಾವ ತರ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಯಾವ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಕೆಮಿಕಲ್ ಪ್ರಾಪರ್ಟಿಯಲ್ಲಿ ಇದೆಲ್ಲ ಓದಿರೋದು ನಾವು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟಿ ಜೊತೆ ಸಿಗ್ತೀನಿ. ಓಕೆ, ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.